ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ NGO ದುರ್ಗೇಶಪ್ಪ ಫ್ರಮ್ ಚಿತ್ರದುರ್ಗ. ಇವತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡಿಬೇಕಾಗಿತ್ತು, ನಡೆದಿಲ್ಲ. ಕಾರಣ ಏನಂದರೆ, ಈ ಗೀಝರ್ದು ಬೆಳಿಗ್ಗೆ ಸ್ವಿಚ್ ಹಾಕಿ ಬಿಟ್ಬಿಟ್ಟಿದ್ದೇನೆ. ಎಷ್ಟು ಗಂಟೆಗೆ? 7 ಗಂಟೆಗೆ ಬೆಳಿಗ್ಗೆ ಸ್ವಿಚ್ ಹಾಕಿ ಮರೆತು ಹೋಗಿದ್ದೇನೆ. ಮಧ್ಯಾಹ್ನ 3 ಗಂಟೆ ಇಲ್ಲ 4 ಗಂಟೆ ಆಗಿದೆ. ಈಗ ಬಂದು ಸ್ವಿಚ್ ಹಾಕಕ್ಕೆ ಹೋಗ್ತೀನಿ, ಸ್ವಿಚ್ ಹಾಕಿದ್ದಂಗಾಗಿದೆ. ಹಾಗೆ ನೀರು ಬಿಟ್ಟು ನೋಡ್ತೇನೆ, ನೀರು ಬ್ಯುಸಿ ಇದೆ. ನೀರು ತುಂಬ ಬಿಸಿ ಇಲ್ಲ, ಸ್ವಲ್ಪ ಬಿಸಿ ಬರುತ್ತೆ ನೋಡಿ. ಅಂದರೆ ಸ್ನೇಹಿತರೆ, ಅಂದರೆ ಈ ರ್ಯಾಲಿ ಇದೆಯಲ್ಲ, ಈ ಮಿಷಿನ್ ಇದೆಯಲ್ಲ, ಅದು ಗೀಝರು, ಇದರಲ್ಲಿ ಮೋಸ್ಟ್ಲಿ ಆಟೋಮೆಟಿಕ್ ಸ್ವಿಚ್ ಇರ್ಬೋದೇನೋ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಇದು ಫೀಚರ್ ಏನಂತ. ನಾನು ತುಂಬ ಭಯ ಬಿದ್ದು ಬೇಗ ಆಫ್ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಪೂರ್ತಿ ಗೊತ್ತಿದ್ದಿಲ್ಲ ಇದ್ರ ಬಗ್ಗೆ ನನಗೆ. ಇವತ್ತು ನಾನು ಮರ್ತೋಗಿದ್ದರಿಂದ ಅದು ನಾನು ಅಂದ್ಕೊಂಡಿದ್ದೆ, ಇದು ನಾನು ಅಕಸ್ಮಾತ್ ಮರ್ತೋಗ್ಬಿಟ್ರೆ ಇದೆಲ್ಲ ಸುಟ್ಟೋಗ್ಬಿಡುತ್ತೇನೋ, ದೊಡ್ಡ ಅನಾಹುತಾಗುತ್ತೇನೋ ಅಂತ. ಯಾಕಂದರೆ ಅದು ಫೈಬರ್ ಅಲ್ವಾ, ಅಂದ್ಕೊಂಡಿದ್ದೆ ಪೈಪೆಲ್ಲ ಸುಟ್ಟೋಗುತ್ತೆ ಅಂತ. ನಾನು ಬೇಗ ಆಫ್ ಮಾಡ್ತಾಯಿದ್ದೆ. ಇವತ್ತು ಸುಮಾರು 8 to 10 ಅವರ್ಸ್ ಇದು ಆನ್ ಆಗಿದೆ, ಎಂಥದೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು ನೋಡಿ, ಇದು ರ್ಯಾಲಿ, ಇದು ಮೋಸ್ಟ್ಲಿ ಆಟೋಮೆಟಿಕ್ಕು ಆಫ್ ಆಗುತ್ತೆ. ಅಂದರೆ ತುಂಬ ಬಿಸಿನೂ ಆಗಿಲ್ಲ, ನೀರು ಬರ್ತಾ ಇದೆ, ನಾರ್ಮಲ್ ಬಿಸಿ ಇದೆ. 2-5 ನಿಮಿಷಕ್ಕೆ ಎಷ್ಟು ಬೇಗ ಬಿಸಿ ಕಾಯ್ತಾ ಇರುತ್ತೆ. ಇದು ಬೆಳಗ್ಗೆಯಿಂದ ಆನಲ್ಲಿದ್ರೂ ನೀರು ಕಾದಿಲ್ಲ, ಅಂದರೆ ಇದರಲ್ಲಿ ಏನೋ ಫ್ಯೂಚರ್ ಇದೆ. ಇದರಲ್ಲಿ ಏನೋ ಫ್ಯೂಚರ್ ಆಟೋಮೆಟಿಕ್ ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ನೋಡಿ, ಈ ಥರ ಇದೆ. ನನ್ನ ಪ್ರಕಾರ ತುಂಬ ಒಳ್ಳೆಯ ಮಿಷಿನ್ ಇದು. ರ್ಯಾಲಿ ಗೀಝರ್ ಮಿಷಿನ್ ಇದೆಯಲ್ಲ, ಇದು ನನ್ನ ಪ್ರಕಾರ ಇವತ್ತು ನನ್ನ ಮನೆಗೆ ತುಂಬ, ನನ್ನ ಅನುಭವದಲ್ಲಿ ತುಂಬ ಒಳ್ಳೆಯ ಮಿಷಿನ್ ಅನಿಸುತ್ತೆ. ಇಲ್ಲಾಂದರೆ ಎಷ್ಟು ದೊಡ್ಡ ಅನಾಹುತ ಆಗಬೇಕಾಗಿತ್ತು ಇವತ್ತು. ಹಾಗಾಗಿ ಓಕೆ, ಏನೂ ಆಗಿಲ್ಲ, ದೇವರ ದಯದಿಂದ ಒಳ್ಳೆಯ ಮಿಷಿನ್ನು ನನಗೆ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಕೊಟ್ಟಂಥ ಪುಣ್ಯಾತ್ಮಗೆ, ರೆಡಿ ಮಾಡಿದಂಥ ಪುಣ್ಯಾತ್ಮಗೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಮನೆಯ ವಾಷಿಂಗ್ ಮಿಷಿನ್, ಹಾಗೆ ನಲ್ಲಿ ಪಾಯಿಂಟ್, ಹಾಗೆ ಬಾತ್ರೂಮ್, ಹಾಗೆ ಸ್ಲೈಡಿಂಗ್ ಡೋರ್, ಹಾಗೆ ಕಾಮೋಡು. ಇಷ್ಟೊಂದು ನನ್ನ ಬಾತ್ರೂಮು ಇಷ್ಟಲ್ಲಿದೆ. ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.